ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಮೋನಿಕಾ, ಈ ರೀತಿ ವಾಯ್ಸ್ ನೋಟ್ ಹಾಕಿದ್ಯಾ? ನಾನು ನಿನಗೋಸ್ಕರ ಇಲ್ಲಿ ದೊಡ್ಡ ಯುದ್ಧನ ಗೆದ್ಕೊಂಡ್ ಬರ್ತಾ ಇದ್ರೆ ನೀನು ನನ್ನನ್ನು ಕಂಪ್ಲೀಟಾಗಿ ಸೋಲಿಸ್ಬಿಟ್ಟೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಿಸಿ ಬಾಣಲೆ ಮೇಲೆ ನೀರು ಹಾಕಿದ್ರೆ ಚುರು ಅನ್ನೋದು ಸಹಜ. ಸ್ವಲ್ಪ ದಿನ ಬಿಟ್ಟು ನಿನ್ನ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ರೆ ಎಲ್ಲ ಸರಿ ಹೋಗ್ಬೋದು. ಹೌದು, ಹಾಗೆ ಮಾಡಿದ್ರಾಯ್ತು. ಅಷ್ಟರೊಳಗೆ ಮಲ್ಲಿಕಾಯಿಂದ ದುಡ್ಡು ಮಾಡೋ ಮಿಷನ್ನ ಫೋಕಸ್ ಮಾಡಬೇಕು. ರೀ ಏನ್ ಯೋಚನೆ ಮಾಡ್ತಿದ್ದೀರಾ? ಕಣ್ಣೆಲ್ಲ ಕೆಂಪಾಗಿರೋ ಹಾಗಿದೆ. ಪೂರ್ಣಿ, ಇಲ್ಲ, ನಾನೇನು ಯೋಚನೆ ಮಾಡ್ತಿಲ್ಲ ಕಣೆ. ಅದು ಕೈ ನೋವಿಗೆ ಕಣ್ ಕೆಂಪಾಗಿದೆ ಅಷ್ಟೆ. ಇನ್ಮೇಲೆ ಕುಡಿಯೋದಿಲ್ಲ, ಬದಲಾಗಿದ್ದೀನಿ ಅಂತ ಹೇಳಿ ಕುಡ್ಕೊಂಡು ಬಂದಿದ್ದೀರಲ್ಲ, ಈ ರೀತಿ ಕೈ ಮುರ್ಕೊಂಡು ಬಂದಿದ್ದೀರಲ್ಲ, ಯಾಕೆ? ಅದು ಅದು ಪೂರ್ಣಿ, ನಿನಗೆ ಮೋಸ ಮಾಡೋದಕ್ಕೆ ನಾನದು ಹೇಗೆ ಯೋಚನೆ ಮಾಡಿದೆ ಅಂತ ನೆನಪಿಸ್ಕೊಂಡೆ ದುಃಖ ಜಾಸ್ತಿ ಆಯ್ತು ಕಣೆ. ಅದಕ್ಕೆ ಮರ್ಯಾದೆ ಕೊಡದೆ, ಅದು ಸಹ ತಪ್ಪೆ. ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟ. ಅದಕ್ಕೆ ನೋಡು, ಕೈ ಮುರಿಯೋ ಹಾಗಾಯ್ತು. ನಿಮ್ಮ ಕತೆಗಳನ್ನೆಲ್ಲ ಇನ್ನೂ ನಾನು ನಂಬ್ತೀನಿ ಅಂತ ಅನ್ಕೊಂಡಿದ್ದೀರಾ? ಮೋನಿಕಾ ದೂರ ಆದ್ಲು ಅನ್ನೋ ದುಃಖಕ್ಕೆ ತಾನೇ ನೀವು ಕುಡ್ದಿರೋದು. ಕಾಲು ಅಥವಾ ಮೆಸೇಜ್ ಮಾಡಿ ಸರಿಯಾಗಿ ಒಗ್ದಿರ್ತಾಳೆ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಡ್ದಿರ್ತೀರಾ. ನಿಜ ತಾನೇ? ಯಾಕ್ರಿ ಸುಮ್ನಾದ್ರಿ? ಮಾತಾಡಿ. ಪೂರ್ಣಿ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಮೋನಿಕಾ ಅಲ್ಲ, ನಿನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿನೂ ನನ್ನ ಕಣ್ಣೆತ್ ಕೂಡ ನೋಡೋದಿಲ್ಲ. ನಾನು ಒಂದು ಕೆಲಸ ಸಲ ತಪ್ಪು ಮಾಡಿದೆ ಕಣೆ, ಆದರೆ ನೀನು ದೊಡ್ಡ ಮನ್ಸು ಮಾಡಿ ಆ ತಪ್ಪನ್ನ ಕ್ಷಮಿಸಿದ್ಯಾ. ಪೂರ್ಣಿ, ಇದಕ್ಕೆ ಮೇಲೆ ನಾನು ತಪ್ಪು ಮಾಡಿದ್ರೆ ಆ ದೇವ್ರು ಕೂಡ ನನ್ನ ಕ್ಷಮಿಸೋದಿಲ್ಲ. ಅದಕ್ಕೆ ನಿನ್ನ ಮನ್ಸಿಗೆ ನೋವಾಗುವಂಥ ಕೆಲಸ ನಾನು ಸಾಯೋ ತನಕ ಮಾಡಲ್ಲ ಕಣೆ. ರೀ, ಸಾಯೋ ಮಾತೆಲ್ಲ ಆಡ್ಬೇಡಿ. ಪೂರ್ಣಿ, ಇನ್ನೊಂದ್ಸಲ ನೀನು ನಂಬಿಕೆ ಕಳ್ಕೊಂಡ್ ಬದುಕೋ ಬದಲು ಸಾಯೋದೆ ಮೇಲೆ ಕಣೆ. ಪ್ಲೀಸ್, ದಯವಿಟ್ಟು ಸಾಯೋ ಮಾತಾಡ್ಬೇಡಿ. ನಿಮ್ಮನ್ನು ಕಳ್ಕೊಂಡು ನಾನು ಜೀವಂತವಾಗಿರ್ತೀನಿ ಅಂತ ಅನ್ಕೊಂಡ್ರಾ? ಏನೋ ಮಾತ್ಕಾಗಿ ಹೇಳ್ದೆ ಅಷ್ಟೆ. ಇನ್ನೂ ಈ ವಿಚಾರನ ಇಲ್ಲಿಗೆ ಬಿಟ್ಟಾಕಿ. ಆದ್ರೂ ನಾನು ಮತ್ತೆ ಕುಡಿಬಾರ್ದಿತ್ತು. ಪೂರ್ಣಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಕುಡಿಯಲ್ಲ ಕಣೆ. ಸರಿ, ಸಾರಿ. ಅದಕ್ಕೆ ನಾನು ಹೀಗೆ ಆದೇನು, ಅಸೀಮ ಪ್ರೇಮ ರಾಧೆಯಾದೆನು, ನಿನ್ನಲ್ಲಿ ನಾನು ಸೇರಿ ಹೋಗುತ್ತಾ ನನ್ನಲ್ಲಿ. ರೀ, ಏನ್ರಿ ಇದು? ಅದು ಥ್ಯಾಂಕ್ಸ್ನ ಮುತ್ಕೊಟ್ಟು ಹೇಳಿದ್ಮೇಲೆ ಸಾರಿನ ಮುತ್ಕೊಟ್ಟು ಹೇಳಬೇಕಲ್ವಾ? ಹೌದಾ? ಸಾರಿ ರೀ. ಅದಕ್ಕೆ ನಾನು ಹೀಗೆ ಆದೇನು, ನಂಗೂ ಸಾರಿ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮುತ್ತು ಕೊಟ್ಟು ಸಾರಿ ಕೇಳಿದೆ. ಸಾರಿ 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 ರೀ. ಹೇಗೋ ಕಷ್ಟಪಟ್ಟು ಇಬ್ರು ನಂಬಿಕೆ ಗಳಿಸೋ ಹಾಗೆ ನಾಟಕ ಮಾಡಿದೆ. ಆದರೆ ನಿನ್ನೆ ರಾತ್ರಿ ನಾನೇ ಕುಡಿದು ನನ್ನ ಕೈಯಾರೆ ಎಲ್ಲ ಹಾಳು ಮಾಡ್ಕೊಳಕ್ಕೆ ಹೊರಟಿದ್ದೆ. ಅದೇ ಯಾವುದೇ ಕಾರಣಕ್ಕೂ ನೀನು ಕುಡಿದೇ ಇರೋದೇ ಒಳ್ಳೆಯದು ಕಣ. ಏನಂದೆ ಪೂರ್ಣಿ? ನಾನು ಇಲ್ಲದೆ ಹೋದರೆ ನೀನಿಲ್ವಾ? ನಾಳೆ ದಿನ ನಾನು ಮೋನಿಕಾ ಜೊತೆ ಹೋದ್ಮೇಲೆ ನಿನ್ನ ಕತೆ ಗೋವಿಂದ.
ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಹಕಾರದಿಂದ ನಿಮ್ಮ ಸಪೋರ್ಟಿಂದ ಇವತ್ತು ನಾನು ಬೇಲ್ ಮೇಲೆ ಆಚೆ ಬಂದಿದ್ದೀನಿ. ನನ್ನ ಮಗಳನ್ನ ನೋಡೋದಕ್ಕೆ ಅವಕಾಶ ಸಿಕ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು ಸರ್, ಈ ವಿಚಾರವಾಗಿ ನಾವು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟ ಐಡಿಯಾಯಿಂದ, ಸಹಕಾರದಿಂದ, ನಿಮ್ಮ ಗೈಡೆನ್ಸಿಂದನೇ ನಾನಿವತ್ತು ಪ್ರಬಲನ್ನ ಬೇಲ್ ಮೇಲೆ ಹೊರಗಡೆ ಕರ್ಕೊಂಡು ಬರೋದಕ್ಕಾಯ್ತು. ನಾನು ಒಂದು ದೊಡ್ಡ ಸಂಕಷ್ಟದಲ್ಲೇ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ. ಏನು ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಸರ್. ಆದರೆ ಇವತ್ತು ನನಗೆ ಒಂದು ಯುದ್ಧನೇ ಗೆದ್ದಷ್ಟು ಸಂತೋಷ ಆಗ್ತಾ ಇದೆ. ಕಾತಿ, ಈಗಲೇ ಗೆದ್ದೆ ಅಂತ ಸಂಭ್ರಮ ಪಡಬೇಡ. ಪ್ರಬಲ ಇನ್ನೂ ಜಾಮೀನ್ ಮೇಲೆ ಬಂದಿದ್ದಾನೆ. ನಿರಪರಾಧಿ ಅಂತ ಪ್ರೂವ್ ಮಾಡಿ ಕಂಪ್ಲೀಟಾಗಿ ಕೇಸ್ನ ಕ್ಲೋಸ್ ಮಾಡಿಲ್ಲ. ಮುಂದಿನ ಹಾದಿ ಇನ್ನೂ ಕಠಿಣವಾಗ್ಬೋದು. ಎಲ್ಲವೂ ನಮ್ಮ ಪರವಾಗಿದ್ದೇನೋ ಭ್ರಮೆ ಬೇಡ. ಪ್ರತಿಯೊಂದಕ್ಕೂ ನೀನು ಮಾನಸಿಕವಾಗಿ, ಕಾನೂನಾತ್ಮಕವಾಗಿ ಸಿದ್ಧವಾಗಿರಬೇಕು. ಎಸ್ ಸರ್, ಖಂಡಿತವಾಗ್ಲೂ ಗಮನದಲ್ಲಿ ಇಟ್ಕೋತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಸರ್? ಆಪೋಸಿಷನ್ ಅವರು, ಪೊಲೀಸ್ನವರು ಯಾವ ರೀತಿ ಮೂವ್ ಮಾಡ್ತಾರಂತ ನೋಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ. ಓಕೆ ಸರ್. ಸರಿ, ನಾ ಏನು ಬರ್ತೀನಮ್ಮ. ಸರ್, ಊಟ ಮುಗಿಸ್ಕೊಂಡು ಹೋಗ್ಬೋದಿತ್ತು. ಇಲ್ಲ, ಅರ್ಜೆಂಟ್ ಕೆಲಸ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಹೋ, ಬರಬೇಕು ಕಾವೇರಿ ಅವರು. ನೀನು ಏನೆಲ್ಲ ಉಪಾಯ ಮಾಡಿ ನನ್ನನ್ನು ಒಳಗಾಕ್ಸ್ಬೇಕು ಅಂತ ಪ್ರಯತ್ನ ಪಟ್ಟೆ ಅಲ್ವಾ? ಇವತ್ತು ನೋಡು, ಈ ಪ್ರಬಲ ಹೊರಗೆ ಬಂದಿದ್ದಾನೆ. ನನ್ನ ಹೆಂಡತಿ ಬುದ್ಧಿವಂತಿಕೆಯಿಂದ ಇವತ್ತು ನನಗೆ ಬೇಲ್ ಸಿಕ್ಕಿದೆ. ಏ ಕಾವೇರಿ, ನನ್ನನ್ನು ಕಾತಿನ ಎದುರಾಕೊಂಡ್ರೆ ನಿನಗೆ ಸೋಲು ಕಟ್ಟಿಟ್ಟ ಬುತ್ತಿ ಕಣೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊ. ನೋಡು, ಈ ಕೇಸು ಸಂಪೂರ್ಣವಾಗಿ ಮುಚ್ಚೋಗುತ್ತೆ. ನಾನು ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ. ಹಾ, ನೀನು ಪ್ರೀತಮ್ನ ಫಾರಿನ್ ಕಳಿಸಿ ಮಾವನ್ನ ಹಾಸಿಗೆ ಮೇಲಿರೋ ಹಾಗೆ ಮಾಡಿ ನನ್ನನ್ನು ಜೈಲಿಗೆ ಕಳಿಸಿ ನೀನು ಈ ಮನೆಗೆ ಮಹಾರಾಣಿ ಆಗ್ಬೋದು ಅಂತ ಅನ್ಕೊಂಡೆ ಅಲ್ವಾ? ನೋ, ಅದು ಸಾಧ್ಯ ಇಲ್ಲ. ಸಾಧ್ಯ ಆಗೋದಕ್ಕೆ ನಾವು ಬಿಡೋದೂ ಇಲ್ಲ. ಇನ್ನು ಮುಂದೆ ನೀನೇನೇ ಪ್ಲಾನ್ ಮಾಡಿದ್ರು ಅದೆಲ್ಲ ಉಲ್ಟಾ ಹೊಡೆಯೋದು ಗ್ಯಾರಂಟಿ.